ನಟ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರು ಬಂದ್ರು. ಒಂದು ಲವ್ಲಿ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ. ಆರ್ ಗೋಲ್ಡ್ ಪ್ಯಾಲೇಸ್ 4ನೇ ಮೆಗಾ ಶೋರೂಮ್ ಉದ್ಘಾಟನೆ ಆಗಿದೆ ನಿಮ್ಮ ಅಮೃತಾಸ್ತ್ರದ ಮೂಲಕ. ಹೆಂಗ್ ಅನಿಸ್ತಾ ಇದೆ ಪ್ರೇಮ್ ಸರ್? ತುಂಬ ಚೆನ್ನಾಗಿದೆ. ಗೋಲ್ಡ್ ಪ್ಯಾಲೇಸ್ ರಮೇಶ್ ಅವರಿಗೆ ಅಭಿನಂದನೆಗಳು. ತುಂಬ ಒಳ್ಳೆ ಶೋರೂಮ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಬಡವರಿಗೆ ಚಿನ್ನ ಕೈ ಇಟ್ಕೋಬೆಲ್ಲಲ್ಲಿ ತುಂಬ ಕಡಿಮೆ ಪರ್ಸೆಂಟೇಜಲ್ಲಿ ಚಿನ್ನವನ್ನು ಎಲ್ರಿಗೂ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳಲ್ಲೂ ವಿನಂತಿ, ನೀವೇನು ಸಂಪಾದನೆ ಮಾಡ್ತೀರಾ, ಏನು ದುಡಿತೀರಾ, ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅಂತ ಎತ್ತಿಟ್ಟು ದಯವಿಟ್ಟು ಚಿನ್ನವನ್ನು ತಗೊಳ್ಳಿ. ಅದು ಮುಂದೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಬೇರೆ ಕಡೆ ಜ್ಯುವೆಲ್ರಿ ಎಲ್ಲ ಪರ್ಚೇಸ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಹಿಡನ್ ಚಾರ್ಜಸ್ಸು, ಸ್ಟೋನ್ ಚಾರ್ಜಸ್ಸು, ಮೇಕಿಂಗ್ ಚಾರ್ಜಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಅದೆಲ್ಲ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಬರೀ 9% ವೇಸ್ಟೇಜ್ ಚಾರ್ಜಸ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಇವರು ಆಭರಣ ಮಾಡ್ತಾ ಇದ್ದಾರೆ. ನನಗೆ ಚಿನ್ನದ ಒಂದು ರೇಟ್ಗಳ ಬಗ್ಗೆ, ಅದು ಬಾರ್ಗೇನ್ ಮಾಡೋದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಾದ್ರೆ ನನ್ನ ಹೆಂಡತಿ ತುಂಬ ಒಳ್ಳೆ ನಾಲೆಡ್ಜ್ ಇದೆ ಅದ್ರ ಬಗ್ಗೆ. ಸೊ ಅಫ್ಕೋರ್ಸ್ ನಾನು ಕೊಡಿಸಿದ್ರೆ ಅವಳಿಗೆ ಕೊಡಿಸ್ಬೇಕು ಗೋಲ್ಡ್. ಸೊ ಹಾಗಾಗಿ ಅವಳು ತುಂಬ ಕ್ಯಾಲ್ಕುಲೇಟ್ ಮಾಡಿ ತುಂಬ ಚೆನ್ನಾಗಿ ಅವಳಿಗೆ ಗೊತ್ತು ಗೋಲ್ಡ್ ಬಗ್ಗೆ ಎಲ್ಲ. ಬಟ್ ಖುಷಿ, ಹೆಣ್ಮಕ್ಳಿಗೆ ಗೋಲ್ಡ್ ಕೊಡಿಸ್ಬೇಕಂದ್ರೆ ಖುಷಿ, ಹೆಣ್ಮಕ್ಳ ಹತ್ರ ಗೋಲ್ಡ್ ಇರಬೇಕು ಅನ್ನೋದು ಖುಷಿ. ಇದನ್ನು ನೋಡಿದಾಗ ನೀವು ಹೇಳಿದಾಗೆ ಬೇರೆ ಕಡೆ ಎಲ್ಲ ತುಂಬ ರೇಟ್ಗಳೇನಾಗ್ತಾರೆ, ವೇಸ್ಟು ಮತ್ತು ಮೇಕಿಂಗು, ಸ್ಟೋನ್ ಚಾರ್ಜಸ್ ಇಲ್ಲ, ಅದೆಲ್ಲ ಯಾವುದೂ ಇಲ್ಲ. ಬರೀ 9% ಮೇಕಿಂಗ್ ಚಾರ್ಜಸ್ ಅಷ್ಟೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ಗುಡ್.